ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವೀಗ ನೋಡ್ತಾ ಇದ್ದೀರಾ NCERT ಜನರಲ್ ಸೈನ್ಸ್ ಇನ್ ಕನ್ನಡ. ನಾನು ಸಿಂಧು MS. ನೀವಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ ಎಲ್ಲ NCERT ವಿಡಿಯೋಗಳು ಹಾಗೆ DSCRT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ನಿಮಗೆ NCERT ಜನರಲ್ ಸೈನ್ಸ್ ಇನ್ ಕನ್ನಡ ಸೀರೀಸ್ ಬೇಕು ಅಂತಂದರೆ ಪ್ಲೇಲಿಸ್ಟ್ಗೆ ಹೋಗಿ ಆನಂತರ ಅಲ್ಲಿ ನೀವು NCERT ಜನರಲ್ ಸೈನ್ಸ್ ಇನ್ ಕನ್ನಡ ಇದನ್ನು ಸರ್ಚ್ ಮಾಡಿ. ಅಲ್ಲಿ ನಿಮಗೆ 6th ಎಲ್ಲ ಚಾಪ್ಟರ್ಸ್ಗಳು ಅಲ್ಲಿ ಕವರ್ ಆಗಿದೆ. ಇವತ್ತಿನ ದಿನ ನಾನು ಚಾಪ್ಟರ್ 4 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈಗ ನಿಮಗೆ ಒಂದು ಜನರಲ್ ಕಾನ್ಸೆಪ್ಟ್ ಗೊತ್ತಿದೆ. ಭೂತೊಗಟೆಯಲ್ಲಿ ಏನಾಗಿರುತ್ತೆ 0.02% ಅಷ್ಟೇನಾಗಿರುತ್ತೆ ಕಾರ್ಬನ್ ಇದೆ. ಅದು ಯಾವ ರೂಪದಲ್ಲಿ ಇದೆ ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲಿ ಇನ್ ದ ಫಾರ್ಮ್ ಆಫ್ ಮಿನರಲ್ಸ್. ಹಾಗೆ ಅದರಲ್ಲಿ ಯಾವ್ದ್ಯಾವುದು ಇನ್ ದ ಟೈಪ್ ಆಫ್ ಕಾರ್ಬೋನೇಟ್ಸ್, ಹೈಡ್ರೋಜನ್ ಕಾರ್ಬೋನೇಟ್ಸ್, ಕೋಲ್ ಹಾಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿ, ಕಲ್ಲಿದ್ದಲು ಹಾಗೆ ಪೆಟ್ರೋಲಿಯಂ, ಈ ರೀತಿಯಾಗಿ ಏನಾಗಿದೆ ನಮಗೆ ಭೂತೊಗಟೆಯಲ್ಲಿ ನಮಗೆ ಈ ಕಾರ್ಬನ್ ಸಿಗ್ತಾ ಇದೆ. ಅದರಲ್ಲೂ ಎಷ್ಟು ಪರ್ಸೆಂಟ್ ಇದೆ? ಕೇವಲ 0.02% ಅಷ್ಟು ಮಾತ್ರ ನಮಗೇನಾಗಿದೆ ಕಾರ್ಬನ್ ಸಿಗ್ತಾ ಇದೆ. ಅದೇ ರೀತಿಯಾಗಿ ಈಗ ನಮ್ಮ ವಾತಾವರಣದಲ್ಲಿ, ನಮ್ಮ ಅಟ್ಮಾಸ್ಫಿಯರಲ್ಲಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಅಲ್ಲಿ ಕಾರ್ಬನ್ ಎಷ್ಟಿದೆ? ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮಲ್ಲಿ ಸಿಗ್ತಾ ಇದೆ. ಅದು 0.03% ಅಷ್ಟಿದೆ ಅಂತ ಹೇಳ್ತೀವಿ. ಬಟ್ ಈಗಿನ ಸ್ಟಡಿ ಹೇಳುತ್ತೆ ಇನ್ನೂ ಹೆಚ್ಚಿದೆ. ಗೊತ್ತಾಯಿಲ್ಲ ನಿಮಗೆ? ಈಗ ವೆಹಿಕಲ್ಸ್ಗಳಿಂದ, ಇಂಡಸ್ಟ್ರೀಸ್ಗಳಿಂದ ಇದರಿಂದ ಏನಾಗ್ತಿದೆ ಕಾರ್ಬನ್ ಡೈಆಕ್ಸೈಡ್ ಅದರ ಒಂದು ಗ್ಯಾಸ್ ಏನಾಗ್ತಿದೆ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಅದರ ಕನ್ಸಂಪ್ಷನ್ ಮಾಡುವಂತಹ ಕೆಲಸ ಯಾವುದು ಮಾಡ್ತಾ ಇತ್ತು? ಟ್ರೀಸ್ಗಳು. ಅವುಗಳನ್ನು ನಾವು ಕಡಿತಾ ಇದ್ದೀವಿ ಅಂತಂದರೆ ಅಲ್ಲಿ ಅಫ್ಕೋರ್ಸ್ ಅಲ್ಲಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಅದರ ಒಂದು ಪರ್ಸೆಂಟೇಜ್ ಏನಾಗ್ತಿದೆ ಹೆಚ್ಚಾಗ್ತಾ ಇದೆ. ಹೆಚ್ಚಾಗೋದ್ರ ಜೊತೆಗೆ ಏನಾಗ್ತಿದೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ. ಅದರಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ 0.03% ಏನಿದೆಯಲ್ಲ ಇದರ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಸಹಿತ 0.25 ಆ ಥರ ಹೋದ್ರೂ ಅಥವಾ 0.4, 0.04 ಅಥವಾ 0.05 ಈ ಥರ ಪರ್ಸೆಂಟೇಜ್ ಸ್ವಲ್ಪ ವೇರಿ ಆದ್ರೂ ಸಹಿತ ಹೆಚ್ಚು ಎಫೆಕ್ಟನ್ನು ತೋರಿಸುತ್ತೆ ಈ ಕಾರ್ಬನ್ ಡೈಆಕ್ಸೈಡ್. ಸೊ ಇದರ ಒಂದು ಕಾನ್ಸಂಟ್ರೇಷನ್ ಹೆಚ್ಚಾದಂತೆ ಏನಾಗುತ್ತೆ ಟೆಂಪರೇಚರ್ ಹೆಚ್ಚಾಗುತ್ತೆ. ಸೊ ಅಲ್ಲಿ ನಾವು ನೋಡ್ತೀವಿ ಗ್ಲೋಬಲ್ ವಾರ್ಮಿಂಗ್. ಗೊತ್ತಾಗ್ತಿದೆಯಾ? ಈಗ ನಮ್ಮ ಕಾನ್ಸೆಪ್ಟ್ ಸಹಿತ ಈ ಕಾರ್ಬನ್ ಬಗ್ಗೆನೇ. ಇದರ ಒಂದು ಹೆಚ್ಚು ಕಾನ್ಸೆಪ್ಟ್ಗಳನ್ನು ನೀವು ಇಲ್ಲಿ ತಿಳ್ಕೊತೀರಾ. ಹಾಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಕಾರ್ಬನ್ನಲ್ಲಿ ಬಂಧ, ಸಹವೇಲೆನ್ಸೀಯ ಬಂಧ ಹೇಗೆ ಬಾಂಡಿಂಗ್ ಇನ್ ಕಾರ್ಬನ್ ದ ಕೋವಲೆಂಟ್ ಬಾಂಡ್. ಈಗ ನಾನು ಆಲ್ರೆಡಿ ನಿಮಗೆ ಅಯೋನಿಕ್ ಬಾಂಡ್ ಹೇಗೆ ಫಾರ್ಮ್ ಆಗುತ್ತೆ ಅಂಥೇಳಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಮೇ ಬಿ ಲಾಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ ಅನಿಸುತ್ತೆ. ಈಗ ಓಕೆ, ಒಂದು ಕ್ವಿಕ್ ರಿವಿಷನ್ ಆಗಿ ನೋಡ್ತಾ ಹೋಗೋಣ. ಹೇಗೆ ಈ ಅಯೋನಿಕ್ ಬಾಂಡ್ ಹಾಗೆ ಕೋವಲೆಂಟ್ ಬಾಂಡ್ ಅವುಗಳ ಮಧ್ಯೆ ಇರುವಂಥ ವ್ಯತ್ಯಾಸ ಏನು, ಅದೇ ರೀತಿಯಾಗಿ ಅಯೋನಿಕ್ ಬಾಂಡ್ ಅಂದ್ರೇನು ಫಸ್ಟ್ ಅಂತ ಹೇಳಿ ನೋಡ್ತಾ ಹೋಗೋಣ. ಅಯೋನಿಕ್ ಬಾಂಡ್ ಅಂತಂದರೆ ಫಸ್ಟ್ ನೋಡಿ NaCl ತಗೊಳ್ಳೋಣ. ಈ NaCl ಅಲ್ಲಿ ನೋಡ್ತಾ ಇದ್ದೀರಾ. ಈಗ ಈ NaCl ಅಲ್ಲಿ ನಾನು ಕೇವಲ ಲಾಸ್ಟ್ ಅಂದರೆ ಔಟರ್ ಮೋಸ್ಟ್ ಆರ್ಬಿಟಲ್ ಅಷ್ಟೇ ತಗೋತೀನಿ. ಇದರಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ. ಹಾಗೆ ಕ್ಲೋರಿನಲ್ಲಿ ಏನಾಗಿರುತ್ತೆ 7 ಎಲೆಕ್ಟ್ರಾನ್ ಇರುತ್ತೆ. ಔಟರ್ ಮೋಸ್ಟ್ 3, 4, 5, 6, 7. ಸೊ ಈ ಸೋಡಿಯಂ ಹೇಳುತ್ತೆ ನಾನೊಂದು ಎಲೆಕ್ಟ್ರಾನ್ನ ಕೊಡ್ತೀನಿ, ನಿನಗೂ ಅಲ್ಲಿ ಏನಾಗುತ್ತೆ ನೀನು ಸ್ಯಾಟಿಸ್ಫೈ ಆಗುತ್ತೆ, ನೀನು ಸ್ಟೇಬಲ್ ಆಗ್ತೀಯಾ. ಹಾಗೆ ನಾನೇನು ಕೊಟ್ಟರೆ ನಾನು ಸ್ಟೇಬಲ್ ಆಗ್ತೀನಿ ಅಂತ ಹೇಳಿ ಇದೇನು ಮಾಡುತ್ತೆ ಕೊಡುತ್ತೆ. ಇಟ್ ಈಸ್ ಟ್ರಾನ್ಸ್ಫರಿಂಗ್ ದ ಎಲೆಕ್ಟ್ರಾನ್. ತನ್ನಲ್ಲಿರೋದು ಒಂದು ಎಲೆಕ್ಟ್ರಾನ್ನ ಎಕ್ಸ್ಟ್ರಾ ಎಲೆಕ್ಟ್ರಾನ್ನ ಏನು ಮಾಡ್ತಿದೆ ಇದು, ಇಟ್ ಈಸ್ ಟ್ರಾನ್ಸ್ಫರಿಂಗ್. ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತಾ ಇರೋದು ಕೇವಲ ಇಲ್ಲಿ ಹಂಚಿಕೆ ಆಗ್ತಾ ಇಲ್ಲ. ಇಲ್ಲಿ ಸೋಡಿಯಂ ಒಂದು ಕೊಡೋದು ಅಥವಾ ಕ್ಲೋರಿನ್ ನಾನು ಒಂದು ಕೊಡೋದು ಆ ಥರ ಇಲ್ಲಿ ಮಾಡ್ತಾ ಇಲ್ಲ. ಇವು ಕೇವಲ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಾ ಇದೆ ಫ್ರಮ್ ಸೋಡಿಯಂ. ಇದರಿಂದ ಮಾತ್ರ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇಲ್ಲಿ ನಾವು ನೋಡೋದು ಅಯೋನಿಕ್ ಬಾಂಡ್. ಗೊತ್ತಾಗ್ತಿದೆಯಾ? ಇಲ್ಲಿ ಅಯೋನಿಕ್ ಬಾಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂಥೇಳಿ ನಿಮಗೆ ಗೊತ್ತಾಯಿತು. ಈ ಎಲೆಕ್ಟ್ರಾನ್ ಬಾಂಡ್ ಇವೆಲ್ಲ ಆಗೋದು ಯಾವಾಗ ಅಂತಂದರೆ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಅಥವಾ ಎಲೆಕ್ಟ್ರಾನ್ ಚೇಂಜಸ್ ಇರಬೇಕು. ಒಂದರಲ್ಲಿ ಹೆಚ್ಚಿರಬೇಕು, ಒಂದರಲ್ಲಿ ಕಡಿಮೆ ಇರಬೇಕು. ಆ ಥರ ಇದ್ದಾಗ ಏನಾಗುತ್ತೆ, ನನ್ನ ಹತ್ರ ಹೆಚ್ಚಿದ್ದಾಗ ತಾನೇ ನಾನು ನಿಮಗೆ ಕೊಡೋಕ್ಕಾಗೋದು, ಅಥವಾ ನಿಮಗೆ ಕಡಿಮೆ ಇದೆ ಅಂತ ಅಂದಾಗೆ ತಾನೇ ನಾನು ಕೊಡೋಕ್ಕಾಗೋದು. ಆ ಥರ ಇಲ್ಲಿ ಒಂದು ಎಲೆಕ್ಟ್ರಾನ್ ಬಾಂಡ್ ಆಗೋದು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಈಗ ಕೋವಲೆಂಟ್ ಬಾಂಡ್ ಅಂಥೇಳಿ ನೋಡಿದ್ರೆ ಸಿಂಪಲ್ ಎಕ್ಸಾಂಪಲ್ ಹೈಡ್ರೋಜನ್.
H2 ಇದರ ಒಂದು ಸಿಂಪಲ್ ಆಗಿ ನೀವು ತಿಳ್ಕೊಬೋದು, ಹೈಡ್ರೋಜನ್ ಅಟೋಮಿಕ್ ನಂಬರ್ ಎಷ್ಟು 1. ಸೊ ಅಲ್ಲಿ ಫಸ್ಟ್ ಕೆ ಶೆಲ್ಲಲ್ಲಿ ಅಷ್ಟೇ ಎಲೆಕ್ಟ್ರಾನ್ನ ಫಿಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲೂ ಒಂದೇ ಇರುತ್ತೆ, ಇಲ್ಲೂ ಒಂದೇ ಇರುತ್ತೆ, ಇಲ್ಲೂ ಒಂದೇ ಇರುತ್ತೆ, ಇಲ್ಲೂ ಒಂದೇ ಇರೋ. ಓಕೆ, ಇದು ಇವಾಗ ಅನ್ಸ್ಟೇಬಲ್ ಹೌದಲ್ವಾ. ಎಲ್ಲ ಒಂದು ಎಲಿಮೆಂಟ್ನ ಒಂದು ಉದ್ದೇಶ ಏನಾಗಿರುತ್ತೆ, ನಾನು ಸ್ಟೇಬಲ್ ಆಗಬೇಕು ಅಂತ ಹೇಳಿ ಅವು ಹೊಡೆದಾಡ್ತಿರ್ತವೆ. ಅದೇ ರೀತಿಯಾಗಿ ಈ 2 ಹೈಡ್ರೋಜನ್ಗಳು ಏನು ಮಾಡುತ್ತೆ ಅಂದರೆ, ನಾನು ಒಂದು ಎಲೆಕ್ಟ್ರಾನ್ ಕೊಡ್ತೀನಿ, ನೀನು ಒಂದು ಎಲೆಕ್ಟ್ರಾನ್ ನನಗೆ ಕೊಡು, ನಾವಿಬ್ಬರು ಸೇರಿ ಒಂದು ಬಾಂಡನ್ನು ಫಾರ್ಮೇಷನ್ ಮಾಡೋಣ. ಸೊ ಅಲ್ಲಿಗೆ ಏನಾಗುತ್ತೆ, ನಾವಿಬ್ಬರೂ ಏನಾಗ್ತೀವಿ, ಸ್ಟೇಬಲ್ ಆಗ್ತೀವಿ ಅಂತ ಹೇಳಿ ಅವೇನು ಮಾಡ್ತವೆ, ಒಂದು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ತವೆ. ಈಗ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ಈ ಕಡೆಯಿಂದನೂ ಅಂದರೆ ಒಂದು ಆಟಮಿಂದ 2 ಆಟಮಿಂದ ಒಂದೊಂದು ಎಲೆಕ್ಟ್ರಾನ್ಗಳು ಬರ್ತಾ ಇದೆ. ಸೊ ಅಲ್ಲಿ ಏನಾಗುತ್ತೆ, ಹೆಚ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದನ್ನು ನಾವೇನಂತ ಕರಿತೀವಿ, ಕೋವಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತ ಅಂದರೆ ಅಲ್ಲಿ ಎರಡು ಎಲೆಕ್ಟ್ರಾನ್ ಅಷ್ಟೇ ನೀಡಿದೆಯಾ? ಸೊ ಆವಾಗ ನಾನು ಒಂದು ಎಷ್ಟು ಎಕ್ಸಾಂಪಲನ್ನು ಕೊಟ್ಟಿದ್ದೆ, MgCl2 ಎಕ್ಸಾಂಪಲ್ ಕೊಟ್ಟಿದ್ದೆ, ಹಾಗೆ AlCl3 ಸಹಿತ ಎಕ್ಸಾಂಪಲನ್ನು ಕೊಟ್ಟಿದ್ದೆ. ಅಲ್ಲಿ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಕೇವಲ 2 ಎಲೆಕ್ಟ್ರಾನ್ ಅಷ್ಟೇ ಅಲ್ಲ, ಅಲ್ಲಿ ನಾವು ಹೇಳೋದು ಮಿನಿಮಮ್ ಕನಿಷ್ಠ 2 ಎಲೆಕ್ಟ್ರಾನ್ ಇರಬೇಕು. 2 ಎಲೆಕ್ಟ್ರಾನ್ ಈ ಕಡೆಯಿಂದ ಒಂದು, ಆ ಕಡೆಯಿಂದ ಒಂದು ಎಲೆಕ್ಟ್ರಾನ್ ಕೊಡಬೇಕು. ಆಗ ಕೋವಲೆಂಟ್ ಬಾಂಡ್ ನೋಡ್ತೀವಿ. ಮ್ಯಾಕ್ಸಿಮಮ್ ನಾವು ನೋಡೋದು 3, ಅಲ್ಲಿವರೆಗೂ ನೋಡ್ತೀವಿ. ಎಕ್ಸಾಂಪಲ್ ಆಗಿ AlCl3 ಅಲ್ವಾ, ಇದರಲ್ಲಿ ನಾವು 3 ಎಲೆಕ್ಟ್ರಾನ್ಸ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅಲ್ಲಿಗೂ ಅದರಿಂದ ನಾವು ಹೇಳ್ಬೋದು ಈ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಹೇಗಾಗುತ್ತೆ ಅಂತ ಹೇಳಿ. ಈಗ ನಾವು ಇನ್ ಟರ್ಮ್ಸ್ ಆಫ್ ಕಾರ್ಬನ್ ಆಟಮಲ್ಲಿ ಹೇಗಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈಗ ನಿಮಗೆ ಕಾನ್ಸೆಪ್ಟ್ ಒಂದು ಗೊತ್ತಿದೆ, ಅಯಾನಿಕ್ ಕಾಂಪೌಂಡ್ಸ್ ಬಗ್ಗೆ ನಿಮಗೀಗ ಫುಲ್ ಡೀಟೇಲ್ ಆಗಿ ಓದ್ಬಿಟ್ಟಿದ್ದೀರಾ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರಲ್ಲಿ. ಅವುಗಳ ಒಂದು ಪ್ರಾಪರ್ಟೀಸ್ ನೋಡ್ತಾ ಹೋದರೆ ಅವುಗಳಲ್ಲಿ ಏನಾಗಿರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಇದೆ. ಹಾಗೆ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾಕೆ ಅಂತಂದರೆ ಅವುಗಳಲ್ಲಿ ಅಯಾನ್ಸ್ಗಳಿರುತ್ತೆ. ಅವುಗಳನ್ನು ನಾವು ನೀರಿಗೆ ಏನಾದರೂ ಮಿಕ್ಸಪ್ ಮಾಡಿದ್ವಿ ಅಂತಂದರೆ ಆಗ ಅದು ದೇ ಅಲೋ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್. ಆಗೇನಾಗುತ್ತೆ, ಬಲ್ಬ್ ಗ್ಲೋ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ ಅಯಾನಿಕ್ ಕಾಂಪೌಂಡ್ಸ್ಗಳೇನಾಗಿರುತ್ತೆ, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅವುಗಳನ್ನು ನಾವು ವಾಹಕ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ಈ ಕಾರ್ಬನ್ ಕಾಂಪೌಂಡ್ಸ್ಗೆ ನಾವು ಎಂಟರ್ ಆದ್ವಿ ಅಂತಂದರೆ, ಈ ಕಾರ್ಬನ್ ಕಾಂಪೌಂಡ್ಸ್ ಅಂತಂದರೆ ಇವುಗಳೇನಾಗಿರುತ್ತೆ, ಅಫ್ಕೋರ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ, ಈ ಕಾರ್ಬನ್ ನಾನ್ ಮೆಟಲ್. ಇದು ನಾನ್ ಮೆಟಲ್ ಆ್ಯಂಡ್ ಇಟ್ ಈಸ್ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆ್ಯಸ್ ಯು ನೋ, ನಾನ್ ಮೆಟಲ್ಸ್ ಆರ್ ಆಲ್ ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹೌದಲ್ವಾ? ಇದು ಆವಾಹಕ. ಬಿಟ್ಟೋಗ್ಬಿಟ್ಟಿದೆ, ಪ್ಲೀಸ್ ಮೇಕ್ ಇಟ್ ಕರೆಕ್ಷನ್. ಕಾರ್ಬನ್ ಸಂಯುಕ್ತಗಳೇನಾಗಿರುತ್ತೆ ಅವುಗಳೆಲ್ಲವೂ ಸಹಿತ ಆವಾಹಕ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಯಾಕೆ ಅಂಥೇಳಿ ನೀವು ಕನ್ಸಿಡರ್ ಮಾಡಿದ್ರಿ, ಯಾಕೆ ನೀವು ಅಂಥೇಳಿ ಯೋಚನೆ ಮಾಡಿದ್ರಿ ಅಂತಂದರೆ, ಅದರಲ್ಲಿರುವಂಥದ್ದು ಕೋವಲೆಂಟ್ ಬಾಂಡ್ ಆಗಿರೋದ್ರಿಂದ ಅವುಗಳು ಈಸಿಯಾಗಿ ಬ್ರೇಕ್ ಆಗೋದಿಲ್ಲ. ಅಯಾನಿಕಲ್ಲಿ ಏನಾಗಿರುತ್ತೆ ಅಂತಂದರೆ, ನಾವು ವಾಟರಿಗೆ ಹಾಕಿದ್ವಿ ಅಂದ ತಕ್ಷಣ ಅಲ್ಲಿ ಅಯಾನ್ಸ್ಗಳ ಫಾರ್ಮೇಷನ್ ಆಗುತ್ತೆ. ಆದರೆ ಈ ಕಾರ್ಬನಲ್ಲಿ ಏನಾಗಿರುತ್ತೆ ಅಂದರೆ ಕೋವಲೆಂಟ್ ಬಾಂಡ್ ಇರೋದ್ರಿಂದ ನಮಗಲ್ಲಿದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ. ಈಗ ಕಾರ್ಬನ್ ಬಗ್ಗೆ ಸ್ಟಡಿ ಮಾಡೋಣ. ಕಾರ್ಬನ್ನಲ್ಲಿರೋದು ಎಷ್ಟು, 6 ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. 6 ಅಟಾಮಿಕ್ ನಂಬರ್ ಹೇಳ್ತೀವಿ, 6 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಕಾರ್ಬನ್ 2 ಶೆಲ್ಲನ್ನು ಬರಿಬೋದು. ಫಸ್ಟ್ ಒನ್ ಈಸ್ ಅ ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಬಹುದು, ಕೇವಲ 2. ಅಕಾರ್ಡಿಂಗ್ ಟು ದ ರೂಲ್ ಆಫ್ 2n². ಇದರ ಪ್ರಕಾರ ನಾವು 2n² ಅಂತ ತೊಗೊಂಡ್ವಿ ಅಂತಂದರೆ ಅಲ್ಲಿ ಕೆ ಇಸ್ ಈಕ್ವಲ್ ಟು ಅಂದರೆ ಅಲ್ಲಿ n ಇಸ್ ಈಕ್ವಲ್ ಟು 1 ಆಗುತ್ತೆ. 2 × 1 ಹೋಲ್ ಸ್ಕ್ವೇರ್ ಅಲ್ಲಿ 2 ಆಗುತ್ತೆ. ಸೊ 2 ಎಲೆಕ್ಟ್ರಾನ್ಸ್ಗಳನ್ನು ಮಾತ್ರ ನಾವು ಕೆ ಶೆಲ್ಲಲ್ಲಿ ಫಿಲ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಎಲ್ ಶೆಲ್ಲಲ್ಲಿ 2 × 2 ಹೋಲ್ ಸ್ಕ್ವೇರ್ 2 × 4 ಅಲ್ಲಿ 8 ಎಲೆಕ್ಟ್ರಾನ್ಸ್ನ ನಾವು ಎಲ್ ಶೆಲ್ಲಲ್ಲಿ ಫಿಲ್ ಮಾಡಬಹುದು. ಆದರೆ ನಮ್ಮ ಹತ್ರ ಇರೋ ಎಲೆಕ್ಟ್ರಾನ್ಸ್ಗಳೆಷ್ಟು, 6 ಅಲ್ವಾ. ಸೊ ಸ್ಟಾರ್ಟಿಂಗ್ ಫಸ್ಟ್ ಎಷ್ಟು ಮಾಡೋಣ, 2 ಫಿಲ್ ಮಾಡಬಹುದು. ಓಕೆ, ಈಗ ಕೆ ಶೆಲ್ಲಲ್ಲಿ ಸ್ಟೇಬಲ್ ಆಯಿತು. ಈಗ ನೆಕ್ಸ್ಟನ್ನು ನಾವು ನೋಡಬೇಕು. ಇದರಲ್ಲಿ ಎಷ್ಟು ಸೀಟ್ ಇತ್ತು ಅಷ್ಟು ಫಿಲ್ ಆಯಿತು. ನೆಕ್ಸ್ಟ್ ಇವಾಗ ಎಲ್ ಶೆಲ್ಲಿಗೆ ಹೋಗಬೇಕು. ಈಗ 1 2 3 4 ಆಯಿತು. ಸೊ ನಮ್ಮ ಹತ್ರ ಇದ್ದಿದ್ದೆಷ್ಟು, 6. ಓಕೆ, 6 ಇದ್ದಿದ್ದೆ ನಮಗೆ ಅಷ್ಟು ಸಿಕ್ತು. ಗೊತ್ತಾಗ್ತಿದೆಯಾ? ನಾನು ಅದನ್ನೇ ಇಲ್ಲಿ ಬರೆದಿದ್ದೀನಿ. 6 ಔಟರ್ ಮೋಸ್ಟಲ್ಲಿ ಏನಾಗಿದೆ, 4 ಎಲೆಕ್ಟ್ರಾನ್ಸ್ಗಳಿದೆ ಹೌದಲ್ವಾ. ನಾನು ಆಗಲೇ ಬರೆದಂಗೆ ಈಗ ಕೇವಲ ನಾನು ಔಟರ್ ಮೋಸ್ಟ್ ಅಷ್ಟೇ ಬರೀತಿದ್ದೀನಿ. 1 2 3 4 ಇದೆ. ಈಗ ನೀವು ಥಿಂಕ್ ಮಾಡಿ, ಈಗ ಇದಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಬೇಕು ಸ್ಟೇಬಲ್ ಆಗಬೇಕು ಅಂದರೆ ಈ ಎಲ್ ಶೆಲ್ ಅಲ್ಲಿ ನಾವು 8 ಎಲೆಕ್ಟ್ರಾನ್ಸ್ಗಳನ್ನು ಫಿಲ್ ಮಾಡ್ಬೋದು. ಆದರೆ ಇದರಲ್ಲಿ 4 ಎಲೆಕ್ಟ್ರಾನ್ಸ್ಗಳಿವೆ. ಸೊ ಹಾಗಿದ್ರೆ ನಾವು 4 ಎಲೆಕ್ಟ್ರಾನ್ಸ್ನ ಕೊಟ್ಟುಬಿಟ್ಟು ಏನಾಗುತ್ತೆ ಅಂತ ಹೇಳಿ ನೋಡೋಣ. ಓಕೆನಾ? ಈಗ ಕೇವಲ ನಾನು ಔಟರ್ ಮೋಸ್ಟ್ ಅಷ್ಟೇ ಬರೀತೀನಿ ಸುಮ್ಮನೆ. ಈ 4 ಈಗ ಆಲ್ರೆಡಿ 1 2
3 4 ಇದೆ. ಈಗ 4 ಎಲೆಕ್ಟ್ರಾನ್ ಯಾವುದೋ ಒಂದು ಎಲಿಮೆಂಟಿಂದ ಬರ್ತಿದೆ ಅಂಥೇಳಿ ಜಸ್ಟ್ ಕನ್ಸಿಡರ್ ಮಾಡಿ ಇಷ್ಟು ಏನಾಗುತ್ತೆ ಅಂಥೇಳಿ ನಾನು ಹೇಳೋದಕ್ಕೋಸ್ಕರ. 1 2 3 4 ಬಂತು. ಈಗ ಇದರಲ್ಲಿ ಏನಾಯಿತು, ಕೆ ಶೆಲ್, ಓಕೆ, ಎಲ್ ಶೆಲ್ ಏನಾಯಿತು, ಫುಲ್ ಆಯಿತು. ಎಲ್ ಆಯಿತಾ. ಈಗ ಏನಾಯಿತು, ಮುಂಚೆ ಇದ್ದಿದ್ದಷ್ಟು ಎಷ್ಟು 6 ಎಲೆಕ್ಟ್ರಾನ್ಸ್ ಇತ್ತು, ಅಂದರೆ ಕೆ ಶೆಲ್ಲಲ್ಲೂ 2 ಇರುತ್ತಲ್ವಾ, ಸೊ ಅದು 2 ಸೇರಿಸಿ 6 ಎಲೆಕ್ಟ್ರಾನ್ ಆಯಿತು. ಈಗ ಸೇರಿಸಿದ್ದು 10 ಎಲೆಕ್ಟ್ರಾನ್ ಆಯಿತು. ಮುಂಚೆ ಇದ್ದಿದ್ದು ಪ್ರೋಟಾನ್ ಎಷ್ಟಿತ್ತು, 6 ಪ್ರೋಟಾನ್ಸ್ ಇತ್ತು, 6 ಪ್ರೋಟಾನ್ಸ್ ಇತ್ತು. ಸೊ 6 ಪ್ರೋಟಾನ್ಸಿಗೆ ಕಂಪೇರ್ ಮಾಡಿದ್ರೆ ಇದು 10 ಎಲೆಕ್ಟ್ರಾನ್ ಹೆಚ್ಚಿರೋ ಕಾರಣ ಈಗ ಕಾರ್ಬನ್ ನೆಗೆಟಿವ್ ಚಾರ್ಜನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ. ಇದರಲ್ಲಿ ಎಲೆಕ್ಟ್ರಾನ್ ರಿಚ್ ಆಯಿತು, ಎಲೆಕ್ಟ್ರಾನ್ಗಳು ಹೆಚ್ಚಾದ ಕಾರಣ ಈಗ ಕಾರ್ಬನ್ ನೆಗೆಟಿವ್ ಚಾರ್ಜನ್ನು ಕ್ಯಾರಿ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಸ್ಟಿಲ್ ನೌ ಇಟ್ ಬಿಕಮ್ ಅನ್ಸ್ಟೇಬಲ್. ಇದು ಇನ್ನೂ ಸಹಿತ ಅನ್ಸ್ಟೇಬಲ್ ಆಗಿದೆ. ಇದು ಇವಾಗ ಇನ್ನೂ ಸಹಿತ ಸ್ಟೇಬಲ್ ಆಗಿಲ್ಲ. ಯಾಕಂತಂದರೆ ಅಲ್ಲಿ ನೆಗೆಟಿವ್ ಚಾರ್ಜ್ ಹೆಚ್ಚಾಯಿತು. ಗೊತ್ತಾಗ್ತಿದೆಯಾ. ಸೊ ಈಗ ಹಾಗಿದ್ರೆ ನಾವು ನೋಡೋಣ, ಮೇ ಬಿ 4 ಎಲೆಕ್ಟ್ರಾನ್ ತೆಗೆದ್ರೆ ಈಗ ಔಟರ್ ಮೋಸ್ಟಲ್ಲಿ 1 2 3 4 ಇದೆ ಅಲ್ವಾ. ಈಗ ಈ 4 ಎಲೆಕ್ಟ್ರಾನ್ನ ತೆಗೆದ್ರೆ ಏನಾದರೂ ಇದು ಸ್ಟೇಬಲ್ ಆಗ್ಬೋದಾ ನೋಡೋಣ ಇವಾಗ. ದಿಸ್ ಒನ್ ಇಸ್ ಅ ಕಾರ್ಬನ್ ಆ್ಯಂಡ್ ದಿಸ್ ಈಸ್ ಅ ಕೆ ಶೆಲ್, ಹಾಗೆ ಇದು ಎಲ್ ಶೆಲ್. ಕೆ ಶೆಲ್ಲಲ್ಲಿ 2 ಇದೆ, ಓಕೆ. ಎಲ್ ಶೆಲ್ಲಲ್ಲಿ 1 2 3 4 ಇದೆ. ಈಗ ಈ 4 ಎಲೆಕ್ಟ್ರಾನ್ಸ್ನ ನಾವು ತೆಗೆದ್ವಿ ಅಂತಂದರೆ ಓಕೆ, ನಾನಿಲ್ಲಿ 4 ಎಲೆಕ್ಟ್ರಾನ್ಸ್ಗಳನ್ನು ತೆಗಿತಾ ಇದ್ದೀನಿ, ಓಕೆನಾ. ಈಗ ಥಿಂಕ್ ಮಾಡಿ, ಇಲ್ಲಿ ನೋಡಿ, ಈಗ ಇದರಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಎಷ್ಟು, 2 ಎಲೆಕ್ಟ್ರಾನ್ಸ್ ಇದೆ. ಹಾಗೆ ಇದರಲ್ಲಿರುವಂತಹ ಪ್ರೋಟಾನ್ಸ್ ಎಷ್ಟಿದ್ದಾವೆ, ಸ್ಟಿಲ್ ಇಟ್ ಈಸ್ 6 ಎಲೆಕ್ಟ್ರಾನ್ಸ್, ಸಾರಿ 6 ಪ್ರೋಟಾನ್ಸ್. ಗೊತ್ತಾಗ್ತಿದೆಯಾ. ಎಲೆಕ್ಟ್ರಾನ್ ಮಾತ್ರ ಚೇಂಜ್ ಆಗೋದು, ಯಾವುದೇ ರಿಯಾಕ್ಷನ್ಸ್ಗಳಲ್ಲಾದರೂ ಎಲೆಕ್ಟ್ರಾನ್ ಪೇರ್ಗಳು ಮಾತ್ರ ಚೇಂಜ್ ಆಗ್ತವೆ, ಅಲ್ಲಿ ಪ್ರೋಟಾನ್ಸ್ಗಳೇನು ಚೇಂಜ್ ಆಗೋದಿಲ್ಲ. ಈ ಪ್ರೋಟಾನ್ಸ್ ಎಷ್ಟೇ ಇದೆ ಅಷ್ಟೇ ಇದೆ, 6 ಪ್ರೋಟಾನ್ಸ್ ಇದ್ದಾವೆ. ಸೊ ಇಲ್ಲಿ ನೀವು ಇವಾಗ ಗಮನಿಸ್ತಾ ಇದ್ದೀರಾ, ಒಂದು ಹೆಚ್ಚು 6 ಅಷ್ಟು ಪಾಸಿಟಿವ್ ಇದೆ, ಕೇವಲ 2 ಅಷ್ಟು ನೆಗೆಟಿವ್ ಇದೆ. ಸೊ ಅವಾಗ ಏನಾಗುತ್ತೆ, ಕಾರ್ಬನ್ ಇಟ್ ಅಕ್ವೈರ್ಸ್ ಪಾಸಿಟಿವ್ ಚಾರ್ಜ್. ಗೊತ್ತಾಗ್ತಿದೆಯಾ. ಸೊ ಅದಕ್ಕೋಸ್ಕರ ಈಗೂ ಸಹಿತ ಅದು ತನ್ನ ಸ್ಟೆಬಿಲಿಟಿನ ಅದು ಪಡ್ಕೊಳ್ಳೋದಿಲ್ಲ. ಕಾರ್ಬನ್ ಓವರ್ಕಮ್ ದಿಸ್ ಪ್ರಾಬ್ಲಮ್. ಕಾರ್ಬನ್ ಇವಾಗ ಏನು ಮಾಡುತ್ತೆ, ಈ ಪ್ರಾಬ್ಲಮ್ನ ಅದು ಹೇಗೆ ಸಾಲ್ವ್ ಮಾಡ್ಕೊಳ್ಳುತ್ತೆ, ಅದು ಒಟ್ಟಾರೆಯಾಗಿ ಎಲ್ಲ ಎಲಿಮೆಂಟ್ಸ್ಗಳು ಏನಾಗುತ್ತೆ, ಸ್ಟೆಬಿಲಿಟಿ ಕಡೆನೇ ಮೂವ್ ಆಗ್ತಾ ಇರುತ್ತೆ. ನಾವು ಹೇಗೆ ನಮ್ಮ ಜೀವನದಲ್ಲಿ ಮುಕ್ತಿ ಬೇಕು ಅಂತೇಳಿ ಆ ರೂಟಲ್ಲಿ ಹೋಗ್ತೀವೋ, ಅದೇ ರೀತಿಯಾಗಿ ಈ ಕಾರ್ಬನ್ಗಳು ಸಹಿತ ಸ್ಟೆಬಿಲಿಟಿ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಅವು ಕಂಡುಕೊಳ್ತಾ ಇರ್ತವೆ. ಈ ಕಾರ್ಬನ್ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳುತ್ತೆ ಅಂತಂದರೆ, ಬೈ ಶೇರಿಂಗ್ ಇಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಎಷ್ಟು 4 ಎಲೆಕ್ಟ್ರಾನ್ಸ್ಗಳಿದ್ವು ಹೊರಗಡೆ, ಅವುಗಳು ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರುತ್ತೋ ಅವುಗಳನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕರಿತೀವಿ. ವೇಲೆನ್ಸಿ ಅಂತೆಲ್ಲ ಸ್ಟಡಿ ಮಾಡಿದ್ರಲ್ವ, ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇವುಗಳೇನು ಮಾಡುತ್ತೆ, ಅದನ್ನು ಬೈ ಶೇರಿಂಗ್ ಇಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿತ್ ದ ಅದರ್ ಆಟಮ್ಸ್ ಆಫ್ ಕಾರ್ಬನ್ ಆರ್ ವಿತ್ ಅದರ್ ಆಟಮ್ಸ್ ಆಫ್ ಎಲಿಮೆಂಟ್. ಬೇರೆ ಯಾವುದಾದ್ರೂ ಎಲಿಮೆಂಟ್ ಆಗಿರ್ಬೋದು, ಬೇರೆ ಧಾತುಗಳಿಗಾದರೂ ಕೊಟ್ಟಿರ್ಬೋದು, ಅಥವಾ ಇಟ್ ಸೆಲ್ಫ್ ಕಾರ್ಬನ್ನಿಗೇ ಇನ್ನೊಂದು ಕಾರ್ಬನ್ನಿಗೆ ಅದು ಕೊಟ್ಟಿರ್ಬೋದು. ಆ ರೀತಿಯಾಗಿ ಅದು ಕೊಡೋದ್ರ ಮೂಲಕ ಅವುಗಳ ಮಧ್ಯೆ ಏನು ಮಾಡುತ್ತೆ, ಅದು ಒಂದು ಬಾಂಡ್ ಫಾರ್ಮೇಷನ್ನ ಮಾಡ್ಕೊಳ್ಳುತ್ತೆ. ಆಗ ಅದು ಸ್ಟೆಬಿಲಿಟಿನ ಕಂಡುಕೊಳ್ಳುತ್ತೆ. ಗೊತ್ತಾಗ್ತಿದೆಯಾ. ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಹೈಡ್ರೋಜನ್ ಹೇಗೆ 1 ಎಲೆಕ್ಟ್ರಾನ್ ಇರುತ್ತೆ, ಈ ರೀತಿಯಾಗಿ ಅದು 2 ಎಲೆಕ್ಟ್ರಾನ್ಸ್ಗಳನ್ನು, 1 ಎಲೆಕ್ಟ್ರಾನ್ ಈ ಕಡೆ ಒಂದಿಂದ 1 ಎಲೆಕ್ಟ್ರಾನ್ ಈ ಕಡೆಯಿಂದ 1 ಎಲೆಕ್ಟ್ರಾನ್ ಕೊಟ್ಬಿಟ್ಟು ಅವುಗಳು ಒಂದು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಇದನ್ನು ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಹೈಡ್ರೋಜನಲ್ಲಿ ಹೇಗೆ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ ಅದನ್ನು ನಾವು ಕೋವಲೆಂಟ್ ಬಾಂಡ್ ಅಂತ ಹೇಳ್ತೀವಿ, ಅದನ್ನು ನೀವು ತಿಳ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಹೆಚ್ಚು ಮಧ್ಯೆ ಇರುವಂತಹ ಬಾಂಡ್ ಯಾವುದು, ಕೋವಲೆಂಟ್ ಬಾಂಡ್. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಸಹಿತ ಈ ಎಕ್ಸಾಂಪಲ್ ಇದೆ. ಹೆಚ್ಚಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ, ಇದೇ ರೀತಿಯಾಗಿ ಇದರಲ್ಲೂ ಸಹಿತ 1 ಎಲೆಕ್ಟ್ರಾನ್ ಇರುತ್ತೆ. ಇದು ನಾನು 1 ಎಲೆಕ್ಟ್ರಾನ್ ಕೊಡ್ತೀನಿ, ನೀನು 1 ಎಲೆಕ್ಟ್ರಾನ್ ಕೊಡು, ನಾವಿಬ್ಬರು ಒಂದು ಸ್ಟೇಬಲ್ ಆಗೋಣ ಅಂತ ಹೇಳಿ ಅವುಗಳು ಒಂದು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಒಂದು ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಇಲ್ಲಿ 1 ಎಲೆಕ್ಟ್ರಾನ್ ಇರಬೇಕು, ಇಲ್ಲಿ 1 ಎಲೆಕ್ಟ್ರಾನ್ ಇರಬೇಕು. ಗೊತ್ತಾಗ್ತಿದೆಯಾ. ಇದು ಅವಾಗ ಏನಾಗುತ್ತೆ, ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ. 2 ಎಲೆಕ್ಟ್ರಾನ್ ಇತ್ತು ಅಂತಂದರೆ ಅಲ್ಲಿ ಒಂದು ಬಾಂಡ್ ಫಾರ್ಮೇಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಹೈಡ್ರೋಜನ್ಗಳು 1 ಎಲೆಕ್ಟ್ರಾನ್ 2 ಕೊಟ್ಬಿಟ್ಟು ಏನು ಮಾಡ್ಕೊಳ್ತವೆ, ಒಂದು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ತು. ಸಿಂಗಲ್ ಬಾಂಡ್ ಬಿಟ್ವೀನ್ ದ ಹೈಡ್ರೋಜನ್ ಐಟಮ್ಸ್. ಈಗ ಒಂದು ಆಕ್ಸಿಜನ್ನ ತಗೊಳ್ಳಿ. ಆಕ್ಸಿಜನಲ್ಲಿ ನೋಡ್ತಾ ಇದ್ದೀರಾ ನೀವು, ಆಕ್ಸಿಜನ್ದು ಅಟಾಮಿಕ್ ನಂಬರ್ ಎಷ್ಟು, 8 ಇರುತ್ತೆ. ಹಾಗೆ
ಈಗ ಅದರ ಒಂದು ಡಾಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಹೇಗೆ ಬರಿಬೋದು ಅಂತ ಹೇಳಿ ನೋಡೋಣ. ಆಕ್ಸಿಜನ್ ಇದರ ಒಂದು ಕೆ ಶೆಲ್, ಹಾಗೆ ದಿಸ್ ಒನ್ ಇಸ್ ಅ ಎಲ್ ಶೆಲ್. ಈಗ 8 ಇರುತ್ತೆ, 8 ಎಲೆಕ್ಟ್ರಾನಲ್ಲಿರುತ್ತೆ. ಅದರಲ್ಲಿ 8 ಎಲೆಕ್ಟ್ರಾನ್ ಅಂತಂದರೆ ಅಲ್ಲಿ ನಾವು ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ನ ಬರಿಬೋದು. 8 ಎಲೆಕ್ಟ್ರಾನಲ್ಲಿ 2 ಬರೆದ್ವಿ. ಈಗ ಉಳಿದಿರೋದು 6, 1, 2, 3, 4, 5, 6. ನಿಮಗೀಗ ಟೆಕ್ಸ್ಟ್ ಬುಕ್ಕಲ್ಲೂ ಸಹಿತ ತೊಗೊಂಡಿರೋದು ಕೇವಲ 6 ಎಲೆಕ್ಟ್ರಾನ್ಸ್ಗಳನ್ನು ತೊಗೊಂಡಿದ್ದಾರೆ. ಸೊ ಅಂದರೆ ನಾನು ಹೇಗಾಗುತ್ತೆ ಹೇಳಿ, ಯಾವಾಗ್ಲೂ ಔಟ್ರ್ ಮೋಸ್ಟ್ ಎಲೆಕ್ಟ್ರಾನ್ನ ಮಾತ್ರ ತೊಗೊಂಡ್ಬಿಟ್ಟು ನಾವು ಯಾವ ರೀತಿಯಾಗಿ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಯಾಕೆ ಅನ್ನೋದು ಸಹಿತ ನಿಮಗೆ ಗೊತ್ತಿದೆ. ಈಗ ಈ ಒಂದು ಆಕ್ಸಿಜನ್ ಐಟಮ್, ಇಲ್ಲೊಂದು ಆಕ್ಸಿಜನ್ ಐಟಮ್, 1, 2, 3, 4, 5, 6, 1, 2, 3, 4, 5, 6. ಈಗ ಇವುಗಳ ಎರಡರ ಮಧ್ಯೆನೂ ಏನಾದರೂ 8 ಆಯಿತು ಅಂತಂದರೆ ಆಗೇನಾಗುತ್ತೆ, ಅಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅವು ಸ್ಟೇಬಲ್ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಆಕ್ಸಿಜನ್ ಐಟಮ್ ನಮಗೆ ಸಿಗ್ತಾ ಇರೋದು ಹೇಗೆ, ಡೈ ಆಟಮಿಕ್ ಆಗಿ. ಸೊ ಅದಕ್ಕೋಸ್ಕರ ನಾವು 2 ಆಕ್ಸಿಜನ್ ಆಟಮ್ಸ್ಗಳನ್ನು ತಗೋತಾ ಇದ್ದೀವಿ. ಅಂದರೆ ಅಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ಹೇಳಿ ಹೇಳ್ತೀವಿ. ಸೊ ಇವುಗಳ ಎರಡರ ಮಧ್ಯೆ ಏನಾಗುತ್ತೆ, ಇಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿಂದ 2 ಎಲೆಕ್ಟ್ರಾನ್ಸ್ಗಳು ಬರುತ್ತೆ, ಹಾಗೆ ಈ ಕಡೆಯಿಂದ 2 ಎಲೆಕ್ಟ್ರಾನ್ಸ್ಗಳು ಬರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, 1, 2, 3, 4 ಈ ರೀತಿಯಾಗಿಯೂ ರೆಪ್ರೆಸೆಂಟ್ ಮಾಡ್ಬೋದು. ಉಳಿದಿರೋದು 4, 5, 6, 7, 8. ಈಗ ಈ ಒಂದು ಆಕ್ಸಿಜನ್ ಆಟಮ್ನ ನೀವು ಮುಚ್ಚಿಟ್ಟು ಕೈ ಅಡ್ಡ ಇಟ್ಕೊಂಡು ನೋಡಿ, ಇಲ್ಲಿ ಇವಾಗ ಎಷ್ಟಾಗಿದೆ, 4, 4, 8 ಎಲೆಕ್ಟ್ರಾನ್ಸ್ ಆಯಿತು. ಅದೇ ರೀತಿಯಾಗಿ ಇವಾಗ ಇದನ್ನು ಮುಚ್ಚಿಟ್ಟು ನೋಡಿ, ಈಗ ಈ ಕಡೆ ಅಷ್ಟೇ ನೋಡಿ, ಅಂದರೆ ರೈಟ್ ಸೈಡಲ್ಲಿ ನೋಡಿ, ಆಗ ನಿಮಗೆ ಅಲ್ಲಿ ಕಾಣಿಸ್ತಿದೆ 8 ಎಲೆಕ್ಟ್ರಾನ್ಸ್ಗಳು ಕಾಣಿಸ್ತಿದೆ. ಸೊ ನೀವು ಇವಾಗ ಹೇಳ್ಬೋದಲ್ವಾ, ಈ ಆಕ್ಸಿಜನ್ ಆಟಮ್ಸ್ಗಳೇನಾಯಿತು, ದೇ ಬಿಕಮ್ ಅ ಸ್ಟೇಬಲ್ ಕಾಂಪೌಂಡ್ಸ್. ಈ ರೀತಿಯಾಗಿ ಅವು ಆಕ್ಸಿಜನ್ ಡಬಲ್ ಬಾಂಡ್ಗಳನ್ನು ಫಾರ್ಮ್ ಮಾಡ್ಕೊಳ್ತವೆ. ಯಾಕೆ ನಿಮಗೆ ಈ ವಾಟರ್ ಬರೆಯುವಾಗೂ ಸಹಿತ ಈ ರೀತಿಯಾಗಿ ನಾವು ಬರಿತೀವಿ ಅಂತಂದರೆ, ಇಟ್ ಈಸ್ ಬಿಕಾಸ್ ದೇ ಫಾರ್ಮ್ ಅ ಆಕ್ಸಿಜನ್ ಡಬಲ್ ಬಾಂಡ್. ಅವುಗಳಲ್ಲಿರುವಂಥದ್ದು 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ನಾವು ಅಲ್ಲಿ 2 ಎಲೆಕ್ಟ್ರಾನ್ಸ್ಗಳನ್ನು ಅವು ಕೊಡುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ, ನೈಟ್ರೋಜನಲ್ಲಿ ನೋಡ್ತಾ ಇದ್ದೀರಾ, ಇದರದ್ದು ಎಷ್ಟಿದೆ, 7 ಅಟಾಮಿಕ್ ನಂಬರ್, 7. ಓಕೆ, 2 ಗೊತ್ತಾಗ್ತಿದೆಯಾ. ಈಗ 1, 2, 3, 4, 5. ಅದೇ ರೀತಿಯಾಗಿ ಇನ್ನೊಂದನ್ನು ಬರ್ಕೊಂಡಾಗ ಏನಾಗುತ್ತೆ, ಆನಂತರ ಈ ಕಡೆಯಿಂದ 3 ಬರುತ್ತೆ, ಈ ಕಡೆಯಿಂದ 3 ಬರುತ್ತೆ. ಸೊ ಅಲ್ಲಿಗೆ 3 ಬಾಂಡ್ಸ್ ಫಾರ್ಮೇಷನ್ ಆಗುತ್ತೆ. ಗೊತ್ತಾಗ್ತಿದೆಯಾ. ಈಗ 3 ಬಾಂಡ್ ಫಾರ್ಮೇಷನ್ ಆಯಿತು. ಅಲ್ಲಿ ಅವುಗಳ ಮಧ್ಯೆ ಟ್ರಿಪಲ್ ಬಾಂಡ್ ಎನ್ ಫಾರ್ಮೇಷನ್ ಆಗುತ್ತೆ. ಹೇಗೆ ಈ ನೈಟ್ರೋಜನ್ ಮಾಲಿಕ್ಯೂಲ್ಸ್ ಟ್ರಿಪಲ್ ಬಾಂಡ್ ಫಾರ್ಮೇಷನ್ನ ಮಾಡ್ಕೊಳ್ಳುತ್ತೆ ಅನ್ನೋದು ನಿಮಗಿಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್. ಈ ನೈಟ್ರೋಜನಲ್ಲಿ ನಾವು ನೋಡೋದು ಅಟಾಮಿಕ್ ನಂಬರ್ 7 ಇರುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಬರ್ಕೋತೀವಿ. ಅದರ ನೆಕ್ಸ್ಟ್ ನಮಗೆ ಅದರಲ್ಲಿ ಏನಾಗಿರಬೇಕು, ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಆಗಬೇಕು. ಅಂದರೆ ಅಲ್ಲಿ 8 ಎಲೆಕ್ಟ್ರಾನ್ಗಳು ಫಿಲ್ ಆಗಬೇಕು. ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಈ ರೀತಿಯಾಗಿ ಡಾಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ಗಳನ್ನು ಬರಿತೀವಿ. ಅದೇ ರೀತಿಯಾಗಿ ಒಂದು ನೈಟ್ರೋಜನ್ ಆಟಮಿಂದ 3 ಎಲೆಕ್ಟ್ರಾನ್ಸ್ಗಳು ಡೊನೇಟ್ ಮಾಡ್ತವೆ. 2 ಕಡೆಯಿಂದನೂ ಆದಮೇಲೆ ಏನಾಗುತ್ತೆ, ಅಲ್ಲಿ ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಗೊತ್ತಾಗ್ತಿದೆಯಾ. ಸೊ ಯಾಕೆ ನಾವು ಟ್ರಿಪಲ್ ಬಾಂಡ್ ಎನ್ ಬರಿತೀವಿ ಅಂಥೇಳಿ ನಿಮ್ಗೆ ಈಗ ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ. ನಾನು ಅದನ್ನು ಇಲ್ಲಿ ವಿತ್ ಫಿಗರ್ ಬರೆದಿದ್ದೀನಿ, ಅಲ್ಲಿ ನಾನು ಸ್ಕ್ರೀನ್ ಮೇಲೆ ಬರೆದಿದ್ದೀನಲ್ಲ, ಅದು ನಿಮಗೆ ನೋಟ್ಸ್ ಟೈಪ್ ಬೇಕು ಅಂಥೇಳಿ ನಾನು ಇಲ್ಲಿ ಬರೆದಿದ್ದೀನಿ. ಆಕ್ಸಿಜನಲ್ಲೂ ಸಹಿತ ನೋಡ್ತಾ ಇದ್ದೀರಾ, ದಿಸ್ ಒನ್ ಇಸ್ ಅ ರಾಂಗ್, ನಾನು ಇಲ್ಲಿ ಬರೆದಿದ್ದೀನಿ ನೋಡಿ. ಹಾಗೆ ನೈಟ್ರೋಜನಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂಥೇಳಿ. ಈಗ ನಾವು ಎಂಟರ್ ಆಗೋಣ ಮೀಥೇನ್. ಕಾರ್ಬನಲ್ಲಿ ಹೇಗೆ, ಈಗ ಕಾರ್ಬನ್ ನೋಡಿದ್ವಿ, ಅವುಗಳು ಸ್ಟೇಬಲ್ ಆಗೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂಥೇಳಿ. ಈಗ ಈ ಕಾರ್ಬನ್ನನ್ನು ತಗೊಳ್ಳಿ, ಇಲ್ಲಿ ಫಸ್ಟ್ 2 ಇರುತ್ತೆ. ಓಕೆ, ನಾನೀಗ 2 ಬರೆಯಲ್ಲ, ಕೇವಲ ಇವಾಗ ಔಟ್ರ್ ಮೋಸ್ಟ್ ಅಷ್ಟೇ ಬರೀತಾ ಇದ್ದೀನಿ. 1, 2, 3, 4. ಯಾಕಂದರೆ ಕಾರ್ಬನ್ದು ಆಟೋಮಿಕ್ ನಂಬರ್ ಎಷ್ಟು, 6. ಓಕೆ, ಈಗ 4 ಬಂತು. ಈಗ ಇದನ್ನು ಹೀಗೆ ಬರ್ಕೊಳ್ಳೋದ್ರ ಬದಲು ಸ್ವಲ್ಪ ಕ್ಲೀನಾಗಿ ಅವುಗಳ ಹೇಗೆ ಫಾರ್ಮೇಷನ್ ಆಗುತ್ತೆ. ಆ್ಯಕ್ಚುಲಿ ಮೀಥೇನು ಈ ರೀತಿಯಾಗಿರುತ್ತೆ, ಬ್ರ್ಯಾಂಚ್ಡ್ ಆಗಿ ಈ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೀಗೆ ಬರ್ಕೋತಾ ಇದ್ದೀನಿ, ಸ್ವಲ್ಪ ಸಣ್ಣದಾಗಿ. 1, 2, 3, 4 ಈ ರೀತಿಯಾಗಿ ನೋಡ್ತಾ ಇದ್ದೀರಾ. ಇವುಗಳಲ್ಲಿ ಏನಾಗಿದೆ, ಈಗ 4 ಎಲೆಕ್ಟ್ರಾನ್ಸ್ಗಳಿವೆ. ಇನ್ನು 4 ಎಲೆಕ್ಟ್ರಾನ್ಗಳು ಇದಕ್ಕೆ ಯಾರಾದರೂ ಡೊನೇಟ್ ಮಾಡಿದ್ರು ಅಂತಂದರೆ ಅಲ್ಲೇನಾಗುತ್ತೆ, ಒಂದು ಬಾಂಡ್ ಫಾರ್ಮೇಷನ್ ಆಗೋದನ್ನು ನೋಡ್ತೀರಾ. ಸೊ ಈಗೇನಾಗುತ್ತೆ, ಇಲ್ಲಿ ಒಂದು ಎಲೆಕ್ಟ್ರಾನ್ ಬರುತ್ತೆ, ಇಲ್ಲಿ ಒಂದು ಎಲೆಕ್ಟ್ರಾನ್ ಆಗಬೇಕು, ಇಲ್ಲಿ ಒಂದು ಎಲೆಕ್ಟ್ರಾನ್ ಆಗಬೇಕು, ಹಾಗೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಆಗಬೇಕು. ಇವುಗಳನ್ನು ಯಾರು ಕೊಡ್ತಾರೆ, ದಟ್ ಈಸ್
ಹೈಡ್ರೋಜನ್. ಗೊತ್ತಾಗ್ತಿದೆಯಾ? ಹೈಡ್ರೋಜನಲ್ಲಿರುವಂತಹ ಕೇವಲ ಒಂದು ಎಲೆಕ್ಟ್ರಾನ್ ಇರುತ್ತಲ್ಲ, ಅದು ನಾನು ಕೊಡ್ತೀನಿ ತಗೋ ಪ್ಲೀಸ್, ನನ್ನನ್ನು ತೊಗೊಂಬಿಟ್ಟು ನನ್ನ ಫ್ರೆಂಡ್ ಮಾಡ್ಕೊ, ನನ್ನನ್ನು ತೊಗೊಂಬಿಟ್ಟು ಒಂದು ಬಾಂಡ್ ಫಾರ್ಮೇಷನ್ ಮಾಡು, ಆಗ ನೀನು ಸ್ಟೇಬಲ್ ಆಗ್ತೀಯ, ಹಾಗೆ ನಾನು ಸ್ಟೇಬಲ್ ಆಗ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡು ಅಂತ ಇಲ್ಲಿ ಹೇಳುತ್ತೆ. ಆಗ ಅಲ್ಲಿ ನಾವು ನೋಡೋದೆ ಈ CH4 ಫಾರ್ಮೇಷನ್ ಆಗುತ್ತೆ. ವಿತ್ ಫಿಗರ್ ನಿಮಗೆ ಬೇಕು ಅಂತಂದರೆ ಇಲ್ಲಿದೆ ನೋಡಿ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಈ ಮೀಥೇನ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ. ಈ ಮೀಥೇನ್ನ ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಹಾಗೆ ಬಯೋಗ್ಯಾಸಲ್ಲಿ ಇಟ್ ಈಸ್ ಅ ಮೇಜರ್ ಕಾಂಪೊನೆಂಟ್. ಹಾಗೆ CNG ಇಲ್ಲೂ ಸಹಿತ ನಾವು ಯೂಸ್ ಮಾಡ್ತೀವಿ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಹೆಚ್ಚು ಏರ್ ಪೊಲ್ಯೂಷನ್ ನಾವು ಕಡಿಮೆ ಮಾಡಬಹುದು. ಹಾಗೆ CH4 ಅಂತೇಳಿ ಇದರ ಒಂದು ಕೆಮಿಕಲ್ ಫಾರ್ಮುಲಾ ಆಗಿರುತ್ತೆ. ಹಾಗೆ ಇದನ್ನು ನಾವು ಟೆಟ್ರಾವೇಲೆನ್ಸಿ ಅಂತ ಹೇಳಿ ಕರಿತೀವಿ, ಟೆಟ್ರಾವೆಲೆಂಟ್ ಕಾಂಪೌಂಡ್ ಅಂತ ಹೇಳಿ ಕರಿತೀವಿ. ಯಾಕೆ ಈ ಕಾರ್ಬನ್ ನಾವು ಅಥವಾ CH4 ನಾವು ಯಾಕೆ ಟೆಟ್ರಾವೆಲೆಂಟ್ ಕಾಂಪೌಂಡ್ ಅಂತ ಹೇಳಿ ಕರಿತೀವಿ? ಯಾಕಂದರೆ ಅವುಗಳಲ್ಲಿ ಔಟ್ರ್ ಎಲೆಕ್ಟ್ರಾನಲ್ಲಿ ಏನಾಗಿರುತ್ತೆ, 4 ಎಲೆಕ್ಟ್ರಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಟೆಟ್ರಾವೇಲೆನ್ಸಿ ಅಂತ ಹೇಳಿ ಕರಿತೀವಿ. ಇದು ಸಹಿತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಬಹುರೂಪಗಳು. ಕಾರ್ಬನ್ ಬಹುರೂಪದಲ್ಲಿ ನಿಮಗೆ ಗೊತ್ತಿರೋ ಹಾಗೆ, ಈಗ ಫಸ್ಟು ಕಾರ್ಬನ್ ಬಗ್ಗೆ ತಿಳ್ಕೊಳ್ಳಿ. ಕಾರ್ಬನ್ ಏನಾಗಿದೆ, ಇದು ನಾನ್ ಮೆಟಲ್, ನಿಮಗೆ ಆಗಲೇ ಹೇಳಿದೆ, ಇದು ಆಲೋಹ. ಹಾಗೆ ಇದರಲ್ಲಿ ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ ಇದೆ. ಇದು ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಾರ್ಬನ್ ಐಟಮ್ಸ್ ಅಥವಾ ನಾನ್ ಮೆಟಲ್ಸ್ಗಳೇನಾಗಿರುತ್ತೆ, ನಾನ್ ಕಂಡಕ್ಟರ್ಸ್ ಅಂತ ಹೇಳಿ ಹೇಳ್ತೀವಿ, ಅಥವಾ ಆವಾಹಕ ಅಂತ ಹೇಳಿ ಹೇಳ್ತೀವಿ. ಅದರಲ್ಲಿ ಎಕ್ಸೆಪ್ಷನಲ್ ಇದೆ, ಕಾರ್ಬನ್ ಆಟಮಲ್ಲೇ ಇರುವಂಥದ್ದು ಒಂದು ಗ್ರಾಫೈಟ್. ಇದರಲ್ಲೂ ಸಹಿತ ಕಾರ್ಬನ್ ಸೈಕ್ಲಿಕ್ ಸ್ಟ್ರಕ್ಚರಲ್ಲಿರುತ್ತೆ. ಅವುಗಳಲ್ಲಿ ಏನಾಗಿರುತ್ತೆ, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಇದು ವಾಹಕ ಆಗಿರುತ್ತೆ. ಗ್ರಾಫೈಟ್ ಎಲ್ಲಿರುತ್ತೆ ನಿಮಗೆ ಗೊತ್ತಿದೆ, ಪೆನ್ಸಿಲ್ಗಳಲ್ಲಿ ಯೂಸ್ ಮಾಡಿರ್ತಾರೆ. ಆ್ಯಕ್ಚುಲಿ ಪ್ಯೂರ್ ಫಾರ್ಮಲ್ಲ, ಅದ್ರ ಬಗ್ಗೆ ನಾವು ಮತ್ತೆ ಮುಂದಿನ ತರಗತಿಗಳಲ್ಲಿ ನೋಡೋಣ. ಈಗ ಡೈಮಂಡಲ್ಲಿ ಏನಾಗಿರುತ್ತೆ, ಇಟ್ಸ್ ಅ ಹಾರ್ಡೆಸ್ಟ್ ಮೆಟಲ್. ನಾವು ಯೂಶ್ವಲಿ ಏನು ಹೇಳ್ತೀವಿ, ನಾನ್ ಮೆಟಲ್ಸ್ಗಳೆಲ್ಲವೂ ಸಾಫ್ಟ್ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ಒಂದು ಎಕ್ಸೆಪ್ಷನಲ್ ಕೇಸ್ ಯಾವುದು, ಡೈಮಂಡ್. ಇಟ್ ಈಸ್ ಅ ಹಾರ್ಡ್ ಮೆಟಲ್, ಹಾಗೆ ಹಾರ್ಡ್ ನಾನ್ ಮೆಟಲ್. ಹಾಗೆ ಇದರಲ್ಲಿ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಎಲ್ಲ ನಾನ್ ಮೆಟಲ್ಸ್ಗಳಲ್ಲಿ ಏನಾಗಿರುತ್ತೆ, ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಆದರೆ ಈ ಡೈಮಂಡಲ್ಲಿ ಏನಾಗಿರುತ್ತೆ, ಎರಡೂ ಸಹಿತ ಲೋ, ಇದರಲ್ಲಿ ಎರಡು ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಕರಗುವ ಬಿಂದು ಹಾಗೆ ಕುದಿಯುವ ಬಿಂದು ಎರಡೂ ಸಹಿತ ಹೆಚ್ಚಿರುತ್ತೆ ಇನ್ ಕೇಸ್ ಆಫ್ ಡೈಮಂಡ್. ಈಗ ಈ ಡೈಮಂಡಲ್ಲಿ ಹೇಗಿರುತ್ತೆ ಅಂತಂದರೆ, ಕಾರ್ಬನ್ಗಳೇನಾಗಿರುತ್ತೆ ಅಂತಂದರೆ ಈ ರೀತಿಯಾಗಲ್ಲ. ಆ್ಯಕ್ಚುಲಿ ಹೇಗೆ ಅಂತಂದರೆ, ಇಲ್ಲಿ ಬರ್ತಿದ್ದೀನಿ ನೋಡಿ, ದಿಸ್ ಒನ್ ಇಸ್ ಅ ರಾಂಗ್, ದಿಸ್ ಒನ್ ಇಸ್ ಅ ರಾಂಗ್ ಆ್ಯಂಡ್ ಇಟ್ ಈಸ್ ಅ ರೈಟ್. ಕಾರ್ಬನಲ್ಲಿ ಹೇಗಿರುತ್ತೆ ಅಂತಂದರೆ, ಒಂದು ಕಾರ್ಬನ್ 4 ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ ಇನ್ ಕೇಸ್ ಆಫ್ ಡೈಮಂಡ್. ಗೊತ್ತಾಗ್ತಿದೆಯಾ? ಗ್ರಾಫೈಟಲ್ಲಿ ಏನಾಗಿರುತ್ತೆ, ಒಂದು ಕಾರ್ಬನ್ 3 ಕಾರ್ಬನ್ಗೆ ಅಟ್ಯಾಚ್ ಆಗಿರುತ್ತೆ. ನಾನಿಲ್ಲಿ ತೋರಿಸಿದ್ದೀನಿ ನೋಡಿ, ಒಂದು ಕಾರ್ಬನ್ 3 ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಇಲ್ಲೂ ಸಹಿತ ನೀವು ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ನಾವು ನಾನ್ ಮೆಟಲ್ ಅಲ್ಲಿರುವಂತಹ ಈ ಡೈಮಂಡ್ ಹಾಗೆ ಗ್ರಾಫೈಟಲ್ಲಿರುವಂತಹ ಸ್ಟ್ರಕ್ಚರ್, ಇಲ್ಲಿ ಒಂದು ಪಿಕ್ಚರ್ ಸಹಿತ ಹಾಕಿದ್ದೀನಿ. ಇದನ್ನು ನಾವು ಕಾರ್ಬನ್ ಅಂತ ಹೇಳ್ತೀವಿ, ಡೈಮಂಡ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ ಫಸ್ಟ್ ಒನ್, ಹಾಗೆ ದಿಸ್ ಒನ್ ಇಸ್ ಅ ಸೆಕೆಂಡ್, ದಿಸ್ ಒನ್ ಇಸ್ ಸೆಕೆಂಡ್, ಹಾಗೆ ಇದು ಥರ್ಡ್. ಇವುಗಳಲ್ಲಿ ಏನಾಗ್ತಿದೆ, ಈಗ ಕಾರ್ಬನ್ 1 2 ಈ ರೀತಿಯಾಗಿ 1 2 3 4 ಈ ರೀತಿಯಾಗಿ ಏನಾಗ್ತಿದೆ, ಅವುಗಳು 4 ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಡೈಮಂಡನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಿಮಗೆ ಗೊತ್ತಿದೆ, ಇನ್ ಕೇಸ್ ಆಫ್ ಈಗ ರಿಂಗ್ಗಳಲ್ಲಿ ಹಾಗೆ ನೆಕ್ಲೆಸ್ಗಳನ್ನು ನೋಡ್ತೀರಾ, ಈ ರೀತಿಯಾಗಿ ಆರ್ನಮೆಂಟ್ಸ್ಗಳಲ್ಲಿ ನಾವು ಈ ಡೈಮಂಡ್ಗಳನ್ನು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಗ್ರಾಫೈಟ್ನ ಸ್ಟ್ರಕ್ಚರ್ ಈ ರೀತಿಯಾಗಿದೆ ನೋಡಿ. ಈ ಗ್ರಾಫೈಟಲ್ಲಿ ಏನಾಗಿರುತ್ತೆ, ಒಂದು ಕಾರ್ಬನ್ 2 ಡಾರ್ಕ್ ಆಗಿರೋದನ್ನು ತಗೋಬೇಕಾಗಿತ್ತು, ಒಂದು ಕಾರ್ಬನ್ ಏನಾಗಿದೆ 3 ಕಾರ್ಬನ್ಸ್ಗಳಿಗೆ ಅಟ್ಯಾಚ್ ಆಗಿದೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನಾವು ಗ್ರಾಫೈಟ್ನ ಸ್ಟ್ರಕ್ಚರ್ ನೋಡ್ತೀವಿ. ಅದೇ ರೀತಿಯಾಗಿ ಇದು ಈ ರೀತಿಯಾಗಿ ಲ್ಯಾಟ್ರಲ್ ಆಗಿರುತ್ತೆ. ಅಂದರೆ ಇವೆರಡರ ಮಧ್ಯೆ ಒಂದು ಫೋರ್ಸ್ ಇದೆ, ನಿಮಗೆ ಕಾಣಿಸ್ತಿದೆಯಾ, ಒಂದು ಡಾಟೆಡ್ ಲೈನಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ವ್ಯಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ವ್ಯಾಂಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ಕರಿತೀವಿ. ಅದು ಏನು ಅಂಥೇಳಿ ನಿಮಗೆ ಮತ್ತೆ ಮುಂದಿನ ತರಗತಿಗಳಲ್ಲಿ ನಾನು ಹೇಳ್ತೀನಿ. ಈ ಗ್ರಾಫೈಟ್ ಆಯಿತು. ಹಾಗೆ ನಿಮಗೆ ಇದರಲ್ಲಿ ಇನ್ನೂ ಒಂದು ಕೇಸ್ ಬರುತ್ತೆ, ಫುಲ್ಲರಿನ್ ಅಂಥೇಳಿ. ಫುಲ್ಲರಿನ್ ಅಂತಂದರೆ ಬಾಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದರಲ್ಲೂ ಸಹಿತ ಕಾರ್ಬನ್ ಇರುತ್ತೆ. ಕಾರ್ಬನ್ ಏನಾಗಿರುತ್ತೆ, ಬಾಲ್ ಆಗಿ ಒಂದು ರೀತಿಯಾಗಿ ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಇಲ್ಲಿ ರಿಂಗ್ಗಳನ್ನು ನೋಡ್ತಿದ್ದೀರಾ, ಪೆಂಟಗಾನ್ ರೀತಿಯಲ್ಲಿದೆ. 5 ಸ್ಟ್ರಕ್ಚರ್ ಇದೆ, 5 ಎಂಡ್ಸ್ ಇದ್ದಾವೆ. ಇದ್ರ ಮೂಲಕ ಏನಾಗಿದೆ, ಒಂದು ಬಾಲ್ ಫಾರ್ಮೇಷನ್ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಏನಾಗುತ್ತೆ, 5 ಇದೆ ಹಾಗೆ 6 ಇದೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ 6 ಇದೆ. ಈ ರೀತಿಯಾಗಿ ನಾವು ಫುಲ್ಲರಿನ್ಸ್ಗಳಲ್ಲಿ ನೋಡ್ತೀವಿ.
The element's carbon occurs in different forms in nature with widely varying physical properties. Both diamond and graphite are ಫಾರ್ಮ್ಡ್ ಬೈ ಕಾರ್ಬನ್ ಆಟಮ್ಸ್. ಅವುಗಳೇನಾಗಿದೆ ಎರಡು ಕಾರ್ಬನ್ ಆಟಮ್ಸಿಂದನೇ ಫಾರ್ಮ್ ಆಗಿದೆ. ಬಟ್ ಡಿಫ್ರೆನ್ಸ್ ಏನು ನೋಡ್ತಾ ಇದ್ದೀರಾ ಅಂದರೆ ಡಿಫ್ರೆನ್ಸ್ ಲೈಸ್ ಇನ್ ಅ ಮ್ಯಾನರ್ ಇನ್ ವಿಚ್ ದ ಕಾರ್ಬನ್ ಆಟಮ್ಸ್ ಆರ್ ಬಾಂಡೆಡ್ ಟು ಒನ್ ಅನದರ್. ಅವುಗಳ ಬಾಂಡೆಡ್ಗಳು ಏನಾಗಿದೆಯಲ್ಲ ಅದ್ರ ಮೇಲೆ ನೀವು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ. ಹೇಗೆ ಇನ್ ಡೈಮಂಡಲ್ಲಿ ನೋಡ್ತಾ ಇದ್ದೀರಾ, ಈಚ್ ಕಾರ್ಬನ್ ಆಟಮ್ ಏನಾಗಿದೆ 4 ಅದರ್ ಕಾರ್ಬನ್ ಆಟಮ್ಸ್ಗಳಿಗೆ ಬಾಂಡ್ ಆಗಿದೆ. ಆದರೆ ಅದು ನೋಡ್ತಾ ಇದ್ದೀರಾ, ಇದರಿಂದ ಏನಾಗ್ತಿದೆ ಒಂದು 3 ಡೈಮೆನ್ಷನಲ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತಾ ಇದೆ. ಹಾಗೆ ಗ್ರಾಫೈಟಲ್ಲಿ ಏನಾಗ್ತಿದೆ ಅಂದರೆ ಒಂದು ಕಾರ್ಬನ್ ಆಟಮ್ 3 ಕಾರ್ಬನ್ ಆಟಮ್ಸ್ಗಳಿಗೆ ಜಾಯ್ನ್ ಆಗಿದೆ. ಈ ರೀತಿಯಾಗಿ ಅದು ಒಂದು ಹೆಕ್ಸಗನಲ್ ಅರೇ ಅಂತ ಹೇಳ್ತೀವಿ. ನೋಡ್ತಾ ಇದ್ದೀರಾ 1 2 3 4 5 6 ಈ ರೀತಿಯಾಗಿ ಹೆಕ್ಸಾಗನಲ್ ರಿಂಗನ್ನು ಫಾರ್ಮೇಟ್ ಮಾಡ್ತಿದೆ. ಒನ್ ಆಫ್ ದೀಸ್ ಬಾಂಡ್ಸ್ ಈಸ್ ಎ ಡಬಲ್ ಬಾಂಡ್. ಅದರಲ್ಲಿ ಏನಾಗಿರುತ್ತೆ ಒಂದು ಬಾಂಡ್ ಡಬಲ್ ಬಾಂಡ್ ಆಗಿರುತ್ತೆ. ಆ್ಯಂಡ್ ದಸ್ ದ ವೇಲೆನ್ಸಿ ಆಫ್ ಕಾರ್ಬನ್ ಈಸ್ ಸ್ಯಾಟಿಸ್ಫೈಡ್. ಈ ರೀತಿಯಾಗಿ ಅಲ್ಲಿ ಬಾಂಡ್ ಅಲ್ಲಿ ಫಾರ್ಮೇಷನ್ ಆಗೋದ್ರ ಮೂಲಕ ಅಲ್ಲಿ ವೇಲೆನ್ಸಿ ಸ್ಯಾಟಿಸ್ಫೈ ಆಗ್ತಿದೆ. ಗ್ರಾಫೈಟ್ ಹೇಗೆ ಅಂದರೆ ನಿಮಗೆ ಗೊತ್ತಾಗ್ತಿದೆ 3 ಕಡೆ ಹೋಗ್ತಿದೆ ಅಂದರೆ ಇನ್ನೊಂದು ಏನಾಗಿರುತ್ತೆ ಒಂದು ಡಬಲ್ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕಾರ್ಬನ್ದು 4 ವೇಲೆನ್ಸಿ, ಒಂದು ಬಾಂಡ್ ಇಲ್ಲಿದೆ, ಇನ್ನೊಂದು ಬಾಂಡ್ ಇಲ್ಲಿದೆ, ಹಾಗೆ ಇನ್ನೆರಡು ಬಾಂಡ್ ಇಲ್ಲಿದೆ. ಈ ರೀತಿಯಾಗಿ ಅದರ ಒಂದು ವೇಲೆನ್ಸಿನ ಇದು ಸ್ಯಾಟಿಸ್ಫೈ ಮಾಡ್ಕೋತಿದೆ. ಅದೇ ರೀತಿಯಾಗಿ ಇದ್ರ ಬಗ್ಗೆನೂ ಸಹಿತ ನೋಡಿ, ತುಂಬ ಸಿಂಪಲ್ ಆಗಿದೆ ಮತ್ತು ಹೆಚ್ಚಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನಿಮಗೆ ಮತ್ತೆ ಮುಂದೆ ಬರ್ತಾ ಹೋಗುತ್ತೆ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇಗ ನೋಟಿಫೈ ಆಗ್ತೀರಾ.